ನೆಗಡಿ ಎಲ್ಲರಿಗೂ ಬಂದೈತಿ. ಒಮ್ಮೆಲೆ ನೆಗಡಿ ಸಂಜೆ ಮಾಡ್ಲಿಂದ ಚಲೋ ಆಯ್ತು ನೋಡ್ರಿ ಫ್ರೆಂಡ್ಸ್. ಆಗಲೇ ವಿಡಿಯೋ ಕಟ್ ಮಾಡತ್ತೆ ಇರ್ಲಿಲ್ಲ. ಒಮ್ಮೆ ಮುಕ್ಕೋಡಿ ಆದ್ರಾಗನೆ ಒಟ್ಟ ನೆಗಡಿ ತಲಿ ಇದೆಲ್ಲ ಹಣಿ ಕಣ್ಣ ನೀರು ಒಂದು ಸೌನು ನೀರು ಬಂದಂಗೆ ಹಾಕತ್ತಾವ. ಬರೀ ಯಾವ ನೋಡಿದ್ರು ಟಸ್ಕಿನೇ ಯವ್ವ. ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ನಿದ್ದಿಗಣ್ಣ ಈಗ ಎದ್ದು ಬಂದ್ರಂಗೆ ಅನ್ಸಕತ್ತೈತಿ. ಟೈಮ್ 6:30 ಐತ್ರಿ ಫ್ರೆಂಡ್ಸ. ಈ ಸದ್ಯಕ್ಕೆ ಉಳ್ಳಾಗಡ್ಡಿನ ಹೆಚ್ಚಿನ ಒಂದಿಷ್ಟು ಕಾಕುನ ಈಗ ನನ್ನ ಕಣ್ಣ ಅದ್ರ ಹೆಚ್ಚು ಬಾತತಿ ನೀರಾಗ ಇಟ್ಟಿದ್ರಿ. ಈಗ ಏನು ಮಾಡಕತ್ತೀನಪ್ಪ ಅಂತಂದ್ರೆ ನಾಳೆ ಹೊಸ ವರ್ಷ. ಸೊ ಭಾಳ ಜನ ಇವತ್ತನೇ ಅಡುಗೆನೆಲ್ಲನೂ ಕೂಡ ಮಾಡ್ತಾರ ನಮ್ಮ ಸೈಡ. ನಿಮ್ಮ ಸೈಡು ಕೂಡ ಇವತ್ತು ಮಾಡ್ತಿರ್ತಾರ ಅಂತ ಅನ್ಕೋತೀನಿ. ನೀವೇನು ಸ್ಪೆಷಲ್ ಮಾಡಿದ್ರಿ ನ್ಯೂ ಇಯರ್ಗೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಏನು ಸ್ಪೆಷಲ್ ಅಡಿಗೆ ಅಂತೇಳಿ. ಸ್ವೀಟ್ ಅದು ಏನಾರ ಮಾಡೋಕ್ಕೋದ್ರೆ ನಮ್ಮ ಮನ್ಯಾಗ ಅಷ್ಟು ತಿನ್ನಂಗಿಲ್ರಿ, ಎಲ್ಲ ಖಾರನೇ ಬಗಸ್ತಾರ. ನಮಗೂ ಬಾಯಿ ಕಟ್ಟಂಗೆ ಆಗ್ಬಿಟ್ಟೈತಿ. ಅದಕ್ಕಂತೇಳಿ ಒಂಚೂರು ಇದು ಮಾಡಿದ್ರೆ ಎಲ್ಲ ರೀತಿಯಿಂದನೂ ನಮ್ಗೆ ಆರಾಮಂತ ಅನ್ನಿಸ್ತಿ. ಇದು ಒಟ್ಟು ಮಧ್ಯಾಹ್ನದ ಏನು ಇರ್ಲಿಲ್ಲ ಬಿಡ್ರಿ. ಯಜಮಾನ್ರು ಮಧ್ಯಾಹ್ನ ತೊಗೊಂಬಂದಿದ್ರು ಕಾಯಿಪಲ್ಲೆ. ಆದ್ರೆ ಈಗ ಈ ನೆಗಡಿ ಬಂದಿದ್ಕ ಈ ಪಾವ್ ಬಜ್ಜಿ ಮಾಡೋಕತ್ತಿದ್ಕ ಎಲ್ಲ ಓಕೆ ಅದಂಗೆ ಅನ್ನಿಸ್ತೈತಿ. ಎಲ್ಲ ನಾನು ಚಂದಾಗ ಮ್ಯಾಗಿನ ತೊಗೊಟ್ಟಿ ಅದನ್ನೆಲ್ಲ ಸುಲಿದಿದ್ದೆ. ಬಟಾಟಿದು ಉಳ್ಳಾಗಡ್ಡಿ, ಇದ್ರೊಳಗೆ ಉಳ್ಳಾಗಡ್ಡಿ, ಬಟಾಟಿ, ಡಬ್ಬು ಮಿರ್ಚಿ, ಕ್ಯಾಬೇಜ, ಫ್ಲವರ್ ಇದನ್ನೆಲ್ಲನೂ ಈ ಥರ ಕಟ್ ಮಾಡಿ ಹಾಕಿನ್ರಿ. ಇನ್ನು ಸಣ್ಣ ಕಟ್ ಮಾಡಿದ್ರೆ ನಡಿತೈತಿ. ಆದ್ರೆ ನಾನು ಭಾಳ ತನಕ ಕುದಿಸ್ಬಿಡ್ತೀನಲ್ಲ ಅದು ಮೆತ್ತಗೆ ಆಗ್ಬಿಡ್ತೈತಿ ಲಗುಟನೆ. ನನ್ನ ಬಲ್ಯಾಕ ಪಾವ್ ಬಜ್ಜಿದು ಅದು ಮೆತ್ತಗೆ ಮಾಡ್ತಾರೆ ನೋಡ್ರಿ, ಅದು ಇಲ್ಲ. ಅದು ಹಿಂಗೆ ಓದ್ತಾರಲ್ಲ ಅದು ನೋಡೋಣ. ಈ ಸರಿ ಸಂಕ್ರಮಣ ಆದ್ಮ್ಯಾಗ ಗಡ್ಡ ಜಾತ್ರೆ ನೋಡಮಂತ ಸಿಕ್ತಂದ್ರೆ ತಗೋಬೇಕಂತ ಅನ್ಕೋತೀನಿ. ಈ ಸಲನು ಭಾಳ ಕಿಚನ್ ಸಾಮಾನುಗಳು ನನ್ನ ಬಲ್ಯಕ್ಕಿಲ್ಲ ಇಲ್ರಿ, ನಾನು ತೊಗೊಂಡೂ ಇಲ್ಲ. ತೀರಾ ಅವಶ್ಯಕತೆಗೆ ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮಾಡ್ತೀನಿ. ಉಳಿದು ಏನೋ ನನ್ನ ಬಲ್ಯಕ್ಕಿಲ್ಲ ಇಲ್ಲ ನೋಡ್ರಿ. ಸಂಕ್ರಾಂತಿ ತಗೊಂಡ ಮತ್ತೆ ಗಡ್ಡ ಜಾತ್ರೆ ಬರ್ತಲೇ ನಾ ಹೋಗಮ್ಮ ಈ ಸಲನು. ನಿಮ್ಮ ಮನೆಗಿರಿ ಪಪ್ಪ ಮತ್ತೆ ಇಲ್ಲ ನಾ ಇನ್ನೊಂದ್ಸಲ ಆ ಚಕ್ರನ ಕೊಂದಿರ್ತೀನಿ. ಅದು ಹಿಂಗ ಆಗತ್ತಲ್ಲ. ತಲಿ ತಳಗ್ ಬಿಟ್ರ ಒತ್ಕೊಂಡ್ ಬಿದ್ದಂಗ ಹಾಕತ್ತದ್ರಿ. ಏವ್ವ ಹಂಗನ ಇವತ್ತು ಮುಂಜಾನೆ ಯಜಮಾನ್ರು ಹೇಳಿದ್ರು ಸಂಜೆ ಮಾಡಿ ಪಾವ್ ಬಜ್ಜಿ ಮಾಡೋ 1 ಡಿಸೆಂಬರ್ ಅದಂತೇಳಿ. ನೀನೇರ ಪ್ಲಾನಿಂಗ್ ಇದ್ರ ರಾತ್ರಿ ಮುಕ್ಕೋಣತ್ನ್ಯಾಗ ಒಟಾಣಿಯರ ನೆನೆ ಇಡ್ತಿದ್ದೀನಿ. ಬಿಳಿ ಒಟಾಣಿ ಇದ್ದು ಮನ್ಯಾಗ. ಈಗ ಮಟ್ರ ತೊಗೊಂಬಂದ ನೋಡ್ರಿ. ಈಗ ಒಟಾಣಿ ಸೀಸನ್ ಅಲ್ಲ, ಹಸಿ ಒಟಾಣಿ. ಇವೇನು ತೊಳೆ ಅವಶ್ಯಕತೆನೇ ಇಲ್ಲ. ಹಿಂಗೆ ಡೈರೆಕ್ಟಾಗಿ ಸುಲ್ದು ಹಂಗೆ ಹಾಕ್ತೀನಿ. ಒಟಾಣಿ ನೋಡ್ರಿ ಟಚ್ ಸೂರದವು. ಇಲ್ಲಿ ಕುಕ್ಕರ್ನಾಗ ಹಚ್ಚಿನ್ರಿ. ಇದು ಕುಕ್ಕರ್ ಹಾಕ ನೋಡ್ರಿ ಯಾವ ಥರ ಆಗೈತಿ. ಪ್ರತಿ ಸಲ ನಾನು ಇದು ಮಾಡಿದಾಗೂ ಇದೇ ಥರನೇ ಆಗ್ತದ್ರಿ ಪಾವ್ ಬಜ್ಜಿ ಮಾಡಿದಾಗ. ಓ ನೀವು ಬ್ಯಾಡ ಅಂದ್ರೆ ಕೇಳ್ತೀರ ನೀವು, ನಿಮ್ಮ ಕೆಲಸ ನೀವು. ಗಂಧಗ ಹಚ್ಕೊಂಬಂತ ನಂದು ಲಾಲ ನೋಡ್ರಿ ಹಚ್ಕೊಂಡನ. ನನಗೆ ಏಪ್ರಿಲ್ ಫುಲ್ ಹೆಂಗೆ ಮಾಡ್ತಾನೆ ರೆಡ್ ಕಲರ್ ಇದನ್ನ ಹಚ್ಕೊಂಡ್ಬಂದು ಇಷ್ಟು ಬಿರಿಕಾಗೇನ್ರಿ ಮಗ. ಸೊ ಫ್ರೆಂಡ್ಸ್ ಈಗ ನೋಡ್ರಿ ನಾನೆಲ್ಲ ಕಾಯಿಪಲ್ಲೆ ಅದೆಲ್ಲ ಸೋಸಿಟ್ಟಿನಿ. ಕೊತ್ತಂಬರಿ ಅದನ್ನೆಲ್ಲ ತೊಳೆದಿಲ್ರಿಪ್ಪ, ತೊಳೆದಿಲ್ರಿ ನಾನು. ಅಲ್ಲಿ ಬೆಳ್ಳುಳ್ಳಿನೂ ಕೂಡ ಸುಲ್ದಿಟ್ಟಿನಿ. ಏನು ಓನರ್ ಅಂಟಿ ಯಾರು ಕಟ್ಟ್ಯಾರ? ಯಾಕೆ ಏನು ಕೆಲಸ ಇತ್ತಾನ? ನಿಂಗೆ ತೋರಿಸ್ಕಟ್ಬೇಕಾಗಿತ್ತಾನ? ಅವ್ರು ಕಟ್ಟಾಗ ಇನ್ನೂ ಹುಟ್ಟಿದ್ದಿಲ್ಲ ಮಗನ. ನನ್ನ ಮಗಳು ನೋಡ್ರಿ ಕಸ ಎಲ್ಲ ಎತ್ತಿಡಕತ್ತಾಳ. ಇದನ್ನ ತೊಳೆದಿಲ್ರಿ ನಾನು. ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ತೊಳೆದಿಲ್ರಿ. ಈಗ ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮಾಡ್ಕೊಂಡಿನಿ. ಈಗ ಅಲ್ಲಿ ಕೊತ್ತಂಬರಿ ಟಮಾಟಿ ಬ್ಯಾಡ, ಈಗ ತಿನ್ಬಾರ್ದಪ್ಪ, ನೆಗಡಿ ಬರ್ತಾ. ರಾತ್ರಿ ಭಾಳ ತಿನ್ಬಾರ್ದು, ಸುಮ್ಮರು. ಗಜ್ಜು ಕೊಡ್ತೀನಿ, ಗಜ್ಜು. ಈಗ ನೋಡ್ರಿ ಇಲ್ಲೇ ಇಟ್ರು ಬಿಡಿಸ್ನಿ, ಹೊರಗೆ ಒಕ್ಕಟ್ಬಿಡೋದನ್ನ. ಬೆಳ್ಳುಳ್ಳಿದೆಲ್ಲ ಸುಲ್ದಿನಿ, ಹೊರಗೆ ಒಕ್ಕಟ್ಬಿಡ. ಇಲ್ಲೇ ಇಡು ಸೈಡಿಗೆ. ರಾತ್ರಿ ಒಕ್ಕಟ್ಬಿಡೋದು ಅಂತ ಕಸ. ಓ ನೋಡ್ಬೇಕು ಬರ್ಬೇಡು ನೀನು. ಶೇಂಗಾ ಬೆಲ್ಲ ಕೊಡ್ಲಿ? 1 ನಿಮಿಷ ಕೊಡ್ತೀನಿ ನಿಂದ್ರ. 1 ನಿಮಿಷ ನಿಂದ್ರು. ತಿಂಡಿ ಪೋತಾಗೇನ್ರಿ? ತಿಂಡಿ ಪೋತ ಏನ್ರ ಬೇಕು ಮೈಯಾಗ ಬಾಯಾಗ ಸಗಣಿ ಅಲ್ಲ. ಶೇಂಗಾ ಉಂಡಿ ಬೇಕಾ ಸಗಣಿ ಬೇಕಾ? ಏನು ಅನ್ಕೊಳಕ್ ಹೋಗ್ಬ್ಯಾಡ್ರಿ. ನಾವು ಹಿಂಗ ಅಂತಿರ್ತೀವಿ ಆಡೋ ಭಾಷೆದೊಳಗೆ. ಜಲ್ದಿ ಕೊಡ್ತೀನಿ. ಇದೆಲ್ಲ ಸ್ವಲ್ಪ ಚೆಲ್ಯಾವ್ರಿ. ಸೀಟಿ ಬಂದು ಕೆಳಗಡೆ ತಾಟ್ ಇಟ್ಟಿ ನೋಡ್ರಿ ನಾನು. ಈ ತಾಟ್ ಇಟ್ರೆ ಬಚಾವ್. ಇಲ್ಲಿಕಂದ್ರೆ ಸ್ವಲ್ಪ ಇದು ಇಳಿಜಾಪ ಐತ್ಲ, ಇಲ್ಲಿ ಬಂದು ಈ ಕಡೆಗೆಲ್ಲ ನೀರು ಸೋರ್ಬಿಡ್ತಾವ. ಇದಕ್ಕಂತೇಳಿ ನೆಗಡೊಂದು ಯಾಕೋ ಹೆಚ್ಚಿಗೆ ಬಂದಂಗೆ ಹಾಕತ್ತದ್ರಿ.
ಇದಕ್ಕೇನು ಸೊಲ್ಯೂಷನ್ ಮಾಡ್ಬೇಕಂತನೂ ನನಗೆ ಅಷ್ಟು ಗೊತ್ತಾಗಲಾಗೈತ್ರಿ. ಪ್ರತಿ ಸಲನೂ ಇದೇ ಥರನ ಆಗುತ್ತೆ ಇದು ಕುಕ್ಕರ್ ಆಕಾರ. ಇದನ್ನು ಇಮಿಡಿಯೇಟ್ಲಿ ತಿಕ್ಕಿಟ್ಟಂದ್ರೆ ಏನು ಅನ್ಸಲ್ರಿ. ಇದು ನಾಳೆ ತಿಕ್ಕೋರ್ ಮತ್ತು ಭಾಳ ಇದಾಗುತ್ತದು. ಈಗ ಇದನ್ನು ಚಂದಾಗ ಮಗಸ್ತೀನಿ ರೀ. ಬಿಸಿ ಬಿಸಿಯಾಗಿ ಪಾವ್ ಬಜ್ಜಿನೂ ರೆಡಿ ಆಗೈತೆ ನೋಡ್ರಿ. ಯಾಕೆ ನೆಗಡಿ ಬಂದೈತಿ ರೀ ಫ್ರೆಂಡ್ಸ, ಒಂದು ಸ್ವಲ್ಪ ಮೂಗು ಮುಸ್ ಆಗಾಕತ್ತೈತಿ. ಏನೋ ಅನ್ಕೊಂಡಿದ್ದಕ್ಕೆ ಹೋಗ್ಬೇಡ್ರಪ್ಪ ಪ್ಲೀಸ. ನಂಗೆ ಅಷ್ಟು ನೆಗಡಿ ಬರಲ್ಲ, ಬಟ್ ಯಾರಿಗೆ ಆಗಲ್ಲಕ್ಕ ನೆಗಡಿ ಬಂದ್ರೆ ಭಾಳ ತ್ರಾಸಾಗುತ್ತೆ. ಪಾವ್ ಬಜ್ಜಿ ರೆಡಿ ಆಗೈತಿ. ಹಾಗೆ ಮಧ್ಯಾಹ್ನದ ಒಂಚೂರು ಅನ್ನನೇ ಐತಿ. ಬಾಜಿ ಜೊತೆಗೆ ಅನ್ನನ ಹಚ್ಕೊಂಡು ಉಣ್ಬೋದು. ಪಾವ್ನು ಇಲ್ಲಿ ರೆಡಿ ಮಾಡಿ ಇಟ್ಟು ನೋಡ್ರಿ. ನಮ್ಮ ಯಜಮಾನ್ರು ಬಂದ್ಮೇಲೆ ಗರಂ ಮಾಡ್ತಾರೆ. ಸೊ ಫ್ರೆಂಡ್ಸ ನೋಡ್ರಿ, ನಾನು ಮೊನ್ನೆನೇ ಹೇಳಿದ್ದೆ ಈ ಟೀ ಶರ್ಟನ್ನು ಯಾರು ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳಿರಲಿಲ್ಲ. ಇದು ಪಿಲ್ಲುಂದ ನೋಡ್ರಿ ಫ್ರೆಂಡ್ಸ, ನೀವು ನೋಡಿ ಮೊನ್ನೆ ಇದು ಕಲರ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕೆ ರೇಟ್ ಬಂದು 349 ರೂಪಾಯಿ ನೋಡ್ರಿ. 3,500 ಅಂತ ಕೇಸಿನ ಅನ್ಕೋರಿ. ಚಂದ ಐತಿ ಮತ್ತು ಕ್ವಾಲಿಟಿನೂ ಕೂಡ ಐತಿ. ಲಾಸ್ಟ್ ಟೈಮ ಹೋದ ವರ್ಷ, ಈಗ 1 ವರ್ಷ ಐತ್ರಿ, ಅವಾಗೂ ಕೂಡ ಅವ್ರು ಕಟ್ಟು ಕಳಿಸಿದ್ರು. ಸೊ ಇದು ಟೀ ಶರ್ಟ ಪಿಲ್ಲುಗೂ ಭಾಳ ಇಷ್ಟ ಆಯ್ತು. ಈ ಕಲರ್ದೊಳಗೆ ಅಷ್ಟು ರೇರ್. ಸೊ ನಿಮ್ಗೆ ಖುಷಿ ಆಯ್ತು. ಪ್ಯಾಂಟ್ ಐತಿ ಇದಕ್ಕೆ, ಬ್ಲ್ಯಾಕ್ ಪ್ಯಾಂಟ್. ಎಲ್ಲಿ ಎಲ್ಲಿದು ಸೊ ಇದಕ್ಕ ಪ್ಯಾಂಟ್ ಐತ್ರಿ, ಅದನ್ನ ಮ್ಯಾಚ್ ಮಾಡಿ ಹಾಕ್ತಿವಿ ನಾಳೆ ಹೊಸ ವರ್ಷ. ಸೊ ಇದು ಪಿಲ್ಲುಂದು. ಹಂಗೇನೆ ಇದು ಮಗಳ್ದ್ರಿ. ಈ ತರ ಡ್ರೆಸ್ ನಾ ಒಟ್ಟ ಉಡ್ಸಿದೆ ಇಲ್ಲ ನನ್ನ ಮಗಳಿಗೆ ನಾನು. ಇದು ನಿಮ್ಗೆ ಹೆಂಗ್ ಕಾಣತ್ತದ ಕಮೆಂಟ್ ಮಾಡಿ ಹೇಳ್ರಿ. ಇದು ಹಾಕೊಂಡ್ಮೇಲೆ ನನ್ನ ಮಗಳು ಹೆಂಗ್ ಕಾಣಿಸ್ತಾ ಅಂತೇಳಿ ನೋಡ್ಬೇಕನ್ನಕ್ ನನಗೆ ಭಾಳ ಕ್ಯೂರಿಯಾಸಿಟಿ ಐತಿ. ಅವರು ಆರ್ಡರ್ ಮಾಡತ್ನಾಗನೆ ಒಂದು ಸೈಜ್ ಹೆಚ್ಚಿಗೆ ಮಾಡ್ತೀನಿ ಸಿಸ್ಟರ್. ಸ್ನೇಹ ಬೆಳಿತಾಳ, ಆಕಿ ಹೈಟ್ ಆಗ್ತಾಳ ಅಂತೇಳಿ. ಬಟ್ ಕರೆಕ್ಟ್ ಅವ್ರು ಹೇಳಿದ್ದನು ಕೂಡ ಮೊದ್ಲಿನ್ಕಿನ ಇವಾಗ ಒಂಚೂರು ಆಕಿಂದ ಹೈಟನ್ನಾಗಿರ್ಬೋದ ವೇಟನ್ನಾಗಿರ್ಬೋದ ಒಂಚೂರು ಹೆಚ್ಚಿಗೆ ಆಗೈತಿ. ಸೊ ಇದು ನೋಡ್ರಿ, ಇದಕ್ಕೆ ವೈಟ್ ಈ ಥರ ಟಾಪ್ ಬಂದೈತಿ ಮ್ಯಾಗ, ವೈಟ್ ಕಲರ್ ಟಾಪ. ಮತ್ತಿದು ಪಿಂಕ್ ಕಲರ್ದಾಗ ಬರ್ತೈತಿ ನೋಡ್ರಿ. ಪಿಂಕ್ ವೈಟ್ ಚಾಕ್ಲೇಟಿ ಎಲ್ಲ ಮಿಕ್ಸ್ ಹೂವ. ಸೊ ಇದು ಫುಲ್ ಹಾಕೊಂಡ್ಮ್ಯಾಗ ನಿಮ್ಗೆ ಗೊತ್ತಾಗ್ತದ ಫ್ರೆಂಡ್ಸ. ಫೋಟೋ ಕಳಿಸಿದ್ರು ಅವ್ರು ನನಗೆ, ಇದು ಆರ್ಡರ್ ಮಾಡೋಣ ಈ ಥರ ಬರ್ತೈತೆ ನೋಡ್ರಿ ಸಿಸ್ಟರ್, ನೀವು ತಗೋರಿ ಅಂತೇಳಿ. ಅವ್ರ ಪಸಂದಿಲೇನೆ ಇದನ್ನ ಇದು ಮಾಡಿದ್ದಾರೆ. ಇಲ್ಲೆಲ್ಲ ಅಡ್ಜಸ್ಟಬಲ್ ಐತಿ, ಚಂದ ಐತ್ರಿ ಫ್ರೆಂಡ್ಸ. ಈ ಬಟ್ಟೆ ಕ್ವಾಲಿಟಿ ಅಂಕರ್ ಮಸ್ತ್ ಐತಿ. ಬ್ರ್ಯಾಂಡೆಡ್ ಬಟ್ಟೆ, ದೊಡ್ಡ ಶ್ರೀಮಂತರೆಲ್ಲ. ನಿಂದನು ಮಸ್ತ್ ಐತಿ, ಈಕಿಂದನು ಮಸ್ತ್ ಐತಿ. ಇವನು ಬಂದ್ ನೋಡ್ರಿ. ಇದಕ್ಕೂ ಕೂಡ ಫ್ರೆಂಡ್ಸ ರೇಟ್ 99 ರೂಪಾಯಿ. 700 ರೂಪಾಯಿ ಅಂತ ಅನ್ಕೋರಿ. ಸುಮ್ಮಿರಲ್ಲ, ಇದಕ್ಕೆ 700 ರೂಪಾಯಿ, ಇದಕ್ಕೆ 3,500 ರೂಪಾಯಿ. ಸೊ 1,200 ರೂಪಾಯಿ ಖರ್ಚು ಮಾಡಿ ಅವ್ರು ನಮಗೋಸ್ಕರ ನಮ್ಮ ಮಕ್ಕಳಿಗೆ ಈ ತರ ಇಷ್ಟು ಪ್ರೀತಿಯಿಂದ ಅವ್ರು ಕಳಿಸ್ತಾರಪ್ಪ ಅಂತಂದ್ರ ಈ ಬಟ್ಟೆಗೆ ಬೆಲೆ ಐತ್ರಿ. ವಸ್ತುಗಳಿಗೆ ಬೆಲೆ ಇರ್ತೈತಿ, ಆದ್ರ ಅವರು ನಮ್ಮ್ಯಾಗಿಟ್ಟಂತ ಪ್ರೀತಿಗೆ ಯಾವತ್ತು ಬೆಲೆ ಕಟ್ಟಕ್ ಆಗಂಗಿಲ್ರಿ. ಇದನ್ನ ಯಾರು ಕೊಟ್ಟಾರಪ್ಪ ಅಂತಂದ್ರ ನಾನ್ ನಿಮ್ಗೆ ಭಾಳ ಕಾಯಿಸಿಬಿಟ್ನ. ದಿನ ಬಿಡಿ ಬ್ಲಾಗ್ದೊಳಗ ನನಗ ಹೇಳ್ಬೇಕು ಅಂತೆಗೆ ಅನ್ಕೊಂತಾನೆ ಇದ್ದೆ. ನನಗ ಒಂಥರ ಅವ್ರ ಜೊತೆಗೆ ಅವ್ರ ಬಗ್ಗೆ ಮಾತಾಡಕ ಒಂಚೂರು ರಿಲ್ಯಾಕ್ಸ್ ಆಗಿ ಮಾತಾಡ್ಬೇಕಂತ ಅನ್ಕೊಂಡೆ ಫ್ರೆಂಡ್ಸ. ನಾಳೆ ಹೊಸ ವರ್ಷ ರೀ. ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಅಂದ್ರೆ ಈ ವಿಡಿಯೋ 2-3 ದಿನ ಆಗ್ಬೋದು ಬರೋದಿಕ್ಕ, ಇನ್ನು 2 ದಿನ ಆಗುತ್ತೆ ಗೊತ್ತಿಲ್ಲ. ಸೊ ಈ ವಿಡಿಯೋ ಆಗೋಷ್ಟೊತ್ತಿಗೆ ಹ್ಯಾಪಿ ನ್ಯೂ ಇಯರ್ ಆಗಿರ್ತೈತಿ. ನಾಳೆಗೆ ಹ್ಯಾಪಿ ನ್ಯೂ ಇಯರ್. ನನ್ನ ಮಕ್ಕಳಿಗೆ ಈ ಬಟ್ಟೆನ ಹಾಕ್ತೀನಿ. ಇದನ್ನ ಕೊಟ್ಟಂತವ್ರು ನಮ್ಮ ಗಾನವಿ ಸಿಸ್ಟರ್, ತಿರುಪತಿ ಬ್ರದರ್ ಅವ್ರು ನೋಡ್ರಿ. ತಿರುಪತಿ ಗಾನವಿ ಅಂತೇಳಿ ಯಾವಾಗ್ಲೂ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಇದ್ದೇ ಇರ್ತಾವ. ಒಂದ್ ವಿಡಿಯೋಕ್ಕೂ ಕೂಡ ಅವ್ರದ್ದು ತಪ್ಪದೇನೆ ಕಮೆಂಟ್ಸ್ ಮಾಡ್ತಾರ. ಸೊ ಇವಾಗ ಅವರು ಫ್ಯಾಮಿಲಿ ಒಳಗ ಒಂಚೂರು ಬಿಜಿ ಅದಾರ ನಮ್ಮ ಗಾನವಿ ಸಿಸ್ಟರ್ ಅವರು. ಸೊ ಹಾಗಾಗಿ ಅವರು ಕಮೆಂಟ್ ಈಗಲೂ ಕೂಡ ಅವ್ರು ಅಷ್ಟೊಂದು ಬಿಜಿ ಇದ್ರು ಕೂಡ ನಮ್ಮ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿ ಕಮೆಂಟ್ ಹಾಕ್ತಾರ್ರಿ. ಎಲ್ಲದಕ್ಕೂ ಕೂಡ ಬೆಲೆ ಕಟ್ಟಬಹುದು. ಪ್ರೀತಿ ವಿಶ್ವಾಸಕ್ಕೆ ಯಾರು ಯಾವತ್ತು ಬೆಲೆ ಕಟ್ಟಕ್ಕೂ ಆಗಂಗಿಲ್ಲ. ಸೊ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ನನಗೆ ಕಡಿಮೆ ಅಂತ ಅನಿಸ್ತೈತಿ. ಪಿಲ್ಲುನ್ ಟೀ ಶರ್ಟ್ ಬಂದಿನ ಅಂತ ನಿಜವಾಗ್ಲೂ ನಾನು ಒಂಥರ ಭಾಳ ಫೀಲ್ ಮಾಡ್ಕೊಂಡೆ. ಯಾಕಪ್ಪ ಅಂದ್ರ ನಿಜ ಹೇಳ್ತೀನಿ, ಅಲ್ಲಿವರೆಗೂ ಹೋಗು ಮುದ್ದಮ್ಮ ನೋಡ್ರಿ. ಮಕ್ಕಳನ್ನ ಕಟ್ಕೊಂಡ್ ವಿಡಿಯೋ ಮಾಡ್ದೈತಿಲ್ಲ. ಈಗಂದ್ರೆ ಇಷ್ಟು ಕಿಟಕಿ ಮಾಡ್ತಾನ ಮಗ ನೋಡ್ರಿ, ಮೂಗ್ ಎರ್ಸಕತ್ತಾನೆ. ಅಲ್ವಾಗ ಎರ್ಸ್ಬೋ, ಇಷ್ಟು ತನ ಬಿಟ್ಟು ವಿಡಿಯೋ ಮಾಡತ್ನಾಗ ಎರ್ಸ್ಬೇಕನ.
ಸೊ ಅಣ್ಣ ಗಾನ ತಿರುಪತಿ ಬ್ರದರ್ ಅವರು ಮತ್ತು ಗಾನ ಸಿಸ್ಟರ್ ಅವರು ಇಬ್ರು ಅವರು ಕ್ಯೂಟ್ ಆಗಿರುವಂತ ಅವರು ಕಪಲ್ಸ್ ರೀ ಫ್ರೆಂಡ್ಸ. ಮುದ್ದಾಗಿದ್ದಾರ ಅಣ್ಣ ಮತ್ತು ಅತ್ತಿಗೆ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಮೊದ್ಲಿಂದಾನು ಸಿಸ್ಟರ್ ಅಂತೇಳಿ ಅದೇ ರೂಢಿ ಬಿದ್ದೈತಿ. ನನಗ ಒಡವಿದ್ದವರು ಜೊತೆಗೆ ಹುಡ್ತಾ ಇದ್ರು ಕೂಡ ಯೂಟ್ಯೂಬ್ ಮಾಡಿದ್ಮ್ಯಾಗ ಭಾಳ ಜನ ಅಂತಮ್ಮಂದಿರು, ಅಕ್ಕಂಗಿರು, ತಾಯಿಯಂದಿರು, ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಕ್ಕಿರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅವತ್ತು ನನಗೆ ಫೀಲ್ ಆಯ್ತು ಟಿ ಶರ್ಟ್ ಬಂದಿನ ಅಂತಂದ್ರ, ನಮ್ಮ ಮನ್ಯಾಗ ಅದರಿ ಬಹಳಷ್ಟು ಜನರು ಅವ್ರ ಬಗ್ಗೆ ಹೇಳಕ್ ಇಷ್ಟ ಇಲ್ಲ. ಆದ್ರ ನನ್ನ ಮಕ್ಳಿಗೆ ಇಬ್ಬರಿಗೂ ಒಂದ್ ಅಂಗಿ ಚಡ್ಡಿನೂ ಕೂಡ ಅವ್ರಿಂದ ನಮ್ಗೆ ಏನ್ ಅನ್ನೋ ಸಮಯ ಅದು ಗೊತ್ತೇ ಇಲ್ಲ. ಸೊ ಅಂದ್ರ ಅವ್ರು ತಂದ್ ಕೊಟ್ರೆ ನಮ್ಮವರು, ಕೊಡದೇ ಇದ್ರು ನಮ್ಮವರಲ್ಲ ಅಂತೆಗೆ ಇದರಿಂದ ನಾ ಹೇಳಕತ್ತಿಲ್ಲ. ಆದ್ರ ಇವ್ರು ನಮ್ ಜೊತೆಗೆ ಹುಟ್ಟಿಲ್ಲ, ನಮ್ಮ ಊರನವರಲ್ಲ, ನಮ್ಮ ಪರಿಚಯನೂ ಇಲ್ಲ. ನನ್ನ ಮಕ್ಕಳ ಮ್ಯಾಗ ಎಷ್ಟು ಅವ್ರ ಅಭಿಮಾನ ಇಟ್ಟಾರ, ಪ್ರೀತಿ ಇಟ್ಟಾರ ಅಂತೇಳಿ ಏನೋ ಒಂಥರ ತಿಳಿ ಅಂದ್ರೆ ಏನೋ ತಿಳಿಸ್ತಾರ. ನನಗೆ ಅವತ್ತು ತ್ರಾಸ ಆಗ್ಬಿಡ್ತು. ಅಣ್ಣನ ಜೊತೆ ನಾ ಒಂದಿನೂ ಮಾತಾಡಿಲ್ಲ. ಆದ್ರ ಗಾನ ಸಿಸ್ಟರ್ ಜೊತೆಗೆ ನಾನು ಬಹಳಷ್ಟು ಸರಿ ಮಾತಾಡ್ತೀನಿ. ಭಾಳ ಅಂದಿಗೆ ಏನಾದ್ರೂ ಇದ್ರು ಧೈರ್ಯ ಹೇಳ್ತಾರ. ಪ್ರತಿಯೊಬ್ರು ಕೂಡ ನನಗೆ ಯಾರಿಗೆ ಕಾಂಟ್ಯಾಕ್ಟ್ ಆಗ್ಯಾರ ನೋಡ್ರಿ, ಎಲ್ಲರೂ ನನಗೆ ಬಹಳಷ್ಟು ಏನೋ ನನ್ನ ಒಂಥರ ಭಾಳ ಒಂಥರ ಫೀಲ್ಡ್ ಆಗಿದ್ದಾಗೂ ಕೂಡ ನನಗ ಧೈರ್ಯ ತುಂಬಾ ಕೆಲಸ ಮಾಡ್ತಾರ. ಇವಾಗೇನೋ ಒಂಚೂರು ನೆಗೆಟಿವಿಟಿ ಕಮೆಂಟ್ಸ್ ಕೂಡ ಬರ್ತಿರ್ತಾವ. ತಲೆ ಕೆಡ್ಸ್ಕೊಬೇಡ್ರಿ ಸಿಸ್ಟರ್, ನೀವು ಮಾಡ್ರಂತೆ ಧೈರ್ಯ ತುಂಬ್ತಾರ. ತಿರುಪತಿ ಅಣ್ಣ ನನ್ನ ಕಡೆಯಿಂದ ನಿಮ್ಗ ಥ್ಯಾಂಕ್ ಯು, ನನ್ನ ಮಕ್ಳ ಕಡೆಯಿಂದನೂ ಥ್ಯಾಂಕ್ ಯು. ಅದು ಪದ ಕಡಿಮೆ ಅಂತ ಅನಿಸ್ತೈತಿ. ಜೊತೆಗೆ ಹುಟ್ಟದೇ ಇದ್ರು ನೀವು ನನ್ನ ಅಣ್ಣನೇ, ನಾನ್ ನಿಮ್ ತಂಗಿನೇ. ಸೊ ಏನ್ ಹೇಳಕ ಗೊತ್ತಾಗಲ್ಲಾಗೈತಿ. ಆದ್ರ ಥ್ಯಾಂಕ್ ಯು ರೀ. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ನಾನು ಉಳಿಸ್ಕೊಂಡು ಹೋಗೋದಿಕ್ಕ ಇದು ಮಾಡ್ತೀನಿ. ಇದೇ ತರ ನಮ್ಮ್ಯಾಗ ನಿಮ್ಮ ಒಂದು ಅಭಿಮಾನ ಇದೇ ತರನ ಇರ್ಲಿ. ಯೂಟ್ಯೂಬ ನನಗೆ ಭಾಳ ಅಂದ್ರೆ ಭಾಳ ಒಂದು ಜೀವನಕ್ಕೆ ಆಧಾರ ಆಗೈತಿ. ನಿಜವಾಗ್ಲೂ ಅದನ್ನ ಯಾವ ಮಟ್ಟಿಗೆ ಕೇಳ್ಕೊಬೇಕಂದ್ರ ಆ ಒಂದು ಹೇಳಕ ಪದಗಳನ್ನೇ ಇಲ್ಲ ನೋಡ್ರಿ. ಅಷ್ಟು ನನಗೆ ಯೂಟ್ಯೂಬ್ ಇಂದ ಒಳ್ಳೇದಾಗೈತಿ. ಇಷ್ಟು ಚಲೋ ಜನರು ಕೂಡ ಸಿಕ್ಕಿರಿ. ಅದ್ರಾಗ ನನಗೆ ಬರುವಂತ ಸಂಬಳ ಕಡಿಮೆ ಇದ್ರು ಇಷ್ಟು ಒಳ್ಳೆ ಮನ್ಸಿರುವಂತ ಒಂದು ದೊಡ್ಡ ವ್ಯಕ್ತಿಗಳನ್ನ, ಒಳ್ಳೆ ಮನಸ್ಸುಗಳನ್ನ ನಾನು ಸಂಪಾದನೆ ಮಾಡಿನಲ್ಲ, ಅದ್ರ ಬಗ್ಗೆ ನನ್ನ ಬಗ್ಗೆ ಭಾಳ ಅಂದ್ರೆ ಭಾಳ ಪ್ರೌಡ್ ಫೀಲ್ ಐತಿ ನೋಡ್ರಿ. ನಿಜವಾಗ್ಲೂ ಭಾಳ ಖುಷಿ ಐತಿ ನೋಡ್ರಿ. ಭಾಳ ಅಂದ್ರೆ ಭಾಳ ಐತಿ, ಹೇಳ್ಕೊಳಕ್ ಆಗಲ್ಲಾಗೈತಿ. ನಾನು ಮೊನ್ನೆ ವಿಡಿಯೋ ಬಿಟ್ಟಾಗೂ ಕೂಡ ಅಷ್ಟೇ, ನಾನು ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ಕೇಸಿ ಹಾಕಿದ್ನೆಲ್ಲ. ಏನೋ ತ್ರಾಸ ಬಂದ್ಬಿಟ್ಟಿತ್ತು ಆ ಟೈಮ್ದೊಳಗ. ಆ ಥರ ಬಂದಾಗ ನಾನು ವಿಡಿಯೋ ಮಾಡ್ಬೇಕಾಗಿರೋ ಸಂದರ್ಭ ಇತ್ತು. ಅವಾಗ ನನಗ ಅವ್ರದ್ದೆಲ್ಲ ಬ್ಯುಸಿ ಒಂದು ಲೈಫ್ದೊಳಗೂ ಕೂಡ ನನಗೆ ಟೈಮ್ ಮಾಡ್ಕೊಂಡು ನನಗೋಸ್ಕರ ಒಂದು ಕಾಲ್ ಮಾಡ್ತಾರ. ಯಾಕೆ ಸಿಸ್ಟರ್, ಯಾಕೆ ಬಿಡ್ತೀರಿ, ಹಾಕ್ರಿ ನಿಮ್ ವಿಡಿಯೋಗಳು ಚಂದ ಇರ್ತಾವ, ನಮ್ಗ ಭಾಳ ಬೋರ್ ಆಗ್ತೈತಿ. ಸೊ ಅಂತೇಳಿ ನನಗೆಷ್ಟು ಧೈರ್ಯ ತುಂಬಿದ್ರು, ಪಾಸಿಟಿವ್ ಎನರ್ಜಿ ತುಂಬಿದ್ರು. ಪ್ರತಿಯೊಬ್ಬರು ಕೂಡ ಅಷ್ಟೇ ಕಮೆಂಟ್ಸ್ನಾಗೂ ಭಾಳ ನನಗ ಒಂದು ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿದ್ರಿ, ನನ್ನ ಬಗ್ಗೆ ಇರುವಂತ ಕಾಳಜಿನೂ ವ್ಯಕ್ತಪಡಿಸಿದ್ರಿ. ಸುಮ್ಮೋ ಪಿಲ್ಯ ಸುಮ್ಮೋ. ಈ ಪ್ರತಿಯೊಬ್ಬರಿಗೂ ನಾ ಯಾವತ್ತು ಚಿರಋಣಿಯಾಗಿನೇ ಇರೋಕೆ ಇಷ್ಟಪಡ್ತೀನಿ. ಸಾಕ್ರಿ ಈ ಜನ್ಮಿಗೆ ಇಷ್ಟು ಸಾಕು. ಜೊತೆಗೆ ಹುಟ್ಟದೇ ಇದ್ರು ನಮ್ಗೆ ಅಣ್ತಂಬ್ರು ಸಿಗ್ತಾರ ಅನ್ನೋದಕ್ಕೆ ನನ್ನ ಒಂದೇ ಉದಾಹರಣೆ ನೀವು ತಗೋಬಹುದು ಫ್ರೆಂಡ್ಸ. ಯಾರೇ ಇದ್ರು ಇಲ್ಲ ಅಂತೇಳಿ ಕೊರಗ್ತಿರ್ತೀವಲ್ಲ, ದೇವ್ರು ಯಾವ ಮುಖಾಂತರ ಆದ್ರೂ ಕೂಡ ಆ ಒಂದು ಕೊರಗನ್ನ ನೀಗಿಸ್ತಾನ. ನಿಜವಾಗ್ಲೂ ಭಾಳ ಮಂದಿ ಅನ್ಯಾಯ ಮಾಡಿದವರು ನಮ್ಮಿಂದನೇ ಎಲ್ಲ ರೀತಿಯಿಂದನೂ ಸಹಾಯ ತಗೊಂಡು, ಹೆಲ್ಪ್ ತಗೊಂಡು, ನಮ್ದೇ ತಿಂದು, ನಮ್ದೇ ಉಂಡು, ಮತ್ ನಮ್ಗೆ ಒಂದು ಕಪ್ ಚಿಕ್ಕೆ ಇಟ್ಟನೆ ಹೋದರನೇ ಭಾಳ. ಅಂತದ್ರೊಳಗ ನೀವು ಯಾರು ಅಂತ ಕೇಸಿ ಇಲ್ಲಿವರೆಗೂ ಪರಿಚಯ ಇಲ್ದಾನೆ ಯೂಟ್ಯೂಬ್ ಮಾಡಿದ್ಮೇಲೆ ನಮ್ಮ ವಿಡಿಯೋ ನೋಡಿ, ನಮ್ಮನ್ನ ನೋಡಿ ಇಷ್ಟೊಂದು ಖುಷಿ ತೋರಿಸ್ತಿದಲ್ಲ. ಅದಕ್ಕೆ ನಾನು ಮೊದಲು ನನ್ನ ಬಗ್ಗೆ ನಾನು ಪ್ರೌಡ್ ಫೀಲ್ ಮಾಡ್ಕೋತೀನಿ. ಯೂಟ್ಯೂಬ್ ಮಾಡಿದ್ನಿ, ಎಷ್ಟು ಕಷ್ಟಗಳು ಬಂದ್ರು ಅಡೆತಡೆಗಳನ್ನ ಹಿಂದಿಟ್ಟು ನಾನು ಮಾಡ್ತೀನಿ ಅಂತ ಯೂಟ್ಯೂಬ್ ಮಾಡಿದ್ನ. ಇಷ್ಟೆಲ್ಲ ಪಡ್ಕೊಳಕ್ ಸಾಧ್ಯ ಆಯ್ತು. ಯೂಟ್ಯೂಬ್ ಮಾಡದೇ ಇದ್ರೆ ಇದನ್ನೆಲ್ಲಾನು ಕೂಡ ನಾನು ಕಳ್ಕೊಂಡ್ ಬಿಡ್ತಿದ್ದೆ. ಓಕೆ ರೀ, ಇದು ಯಾರು ತಂದ್ರಂತ ನಿಮ್ಗ ಯಾರು ಕೊಟ್ಟ ನಿಮ್ಗೆ ಗೊತ್ತಾಗಿರ್ಬೋದ. ಲಾಸ್ಟ್ ಟೈಮ್ ಅವರು ಸ್ನೇಹ ಇದು ಕೊಟ್ಟಿದ್ರು, ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ರು. ರೆಡ್ ಕಲರ್ ಫ್ರಾಕ್ ಇವತ್ತಿಗೂ ಹಾಕೋತಾಳ. ಒಂಚೂರು ಕಲರ್ ಹೋಗಿಲ್ಲ, ಒಂಚೂರು ಅದು ಹಾಳಾಗಿಲ್ಲ, ಏನಾಗಿಲ್ಲ. ಸೊ ಅಕ್ಕಿನೇ ಹೈಟ್ ಆದ್ಲು, ಖರೆ ಅದು ಅರ್ಬಿನೂ ಕೂಡ ಅಷ್ಟೇ ಕ್ವಾಲಿಟಿ ಐತಿ. ಸೊ ಇಬ್ಬರು ಮಕ್ಳಿಗೂ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ರೀ ಸಿಸ್ಟರ್, ಥ್ಯಾಂಕ್ ಯು ರೀ ಅಣ್ಣ, ಥ್ಯಾಂಕ್ ಯು ಸೋ ಮಚ್.
ಸೊ ಇದು ಇಷ್ಟು ಹೇಳ್ತಾ ಮತ್ತೆ ನಾವು बोर्ड घालते ಕಾಜುವ ಕರ್ತಾರೆ ಬಾಬಾ. ಇಷ್ಟು ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಳಗ ಸಿಗ್ತೇನ್ರಿ. ತಲಿ ನುಸಕತ್ತೆ ಬಿಡೈತಿ ನನ್ನ ಬಾಳ ಅಂದ್ರ ಬಾಳ ಇದು ಇಷ್ಟೆಲ್ಲ ತಲಿ ಹಿಂಗತೆ ತಳಗ ಬಗ್ಸಕ್ ಆಗವಲ್ದು ಅಂತದ್ರೊಳಗ ಇವ್ರದಿಷ್ಟು ಕಿಡಿಗೇಡಿ ಇವತ್ತ ರವಿವಾರ ಅಷ್ಟು ದೇವ ತಿಂದಾರ ಗರೇನೆ. ಇಲ್ಲೇ ನೋಡಕತ್ತೀರಿ ನೀವು ಲೈವ್ ಆಗೇನೆ ಇಷ್ಟು ಉಡಾಳ ಆಗ್ಯಾನ್ರಿ ನನ್ ಮಗ. ಅಷ್ಟು ಶಾಣೆ ಅನ್ನೋದನ ಅಷ್ಟು ಕಿಡಿಗೇಡ್ತನ ಮಾಡಕತ್ತಾನ. ಸೊ ಇವನ್ನ ನಾಳೆ ಹಾಕೊಳಕತ್ರಿ. ಈಗ ನಾನು ಕಪಟ್ನಾಗ ಇರ್ತೀನ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ರೀ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಇನ್ನೊಂದು ದೊಡ್ಡ ವಿಷಯ ನಿಮ್ಮ ಬಗ್ಗೆ ನಿಮ್ಮ ಮುಂದೆ ಹೇಳ್ಬೇಕು, ಅದ್ರ ಶೇರ್ ಮಾಡ್ಕೋಬೇಕು ಅನ್ನೋದೈತಿ. ಆದ್ರೆ ಅದಕ್ಕೆ ಈ ಸದ್ಯಕ್ಕೆ ಆಗಲ್ಲಾಗೈತಿ. ಅದಕ್ಕೊಂದು ಒಳ್ಳೆ ಟೈಮ್ ಬರಲಿ ಆ ವಿಷಯನ ನಿಮ್ಮ ಬಗ್ಗೆ ನಾನು ಹೇಳ್ಕೊಂತೀನಿ. ಹಂಗೇನೆ ಇವತ್ತು ತಂಗಿದು ಕೂಡ ಬೆಳಗ್ಗೆನೆ ಡೆಲಿವರಿ ಆಗಿತ್ತು. ನಾನು ಆಲ್ರೆಡಿ ತಂಗಿ ವಿಡಿಯೋದೊಳಗ ನಾನು ಹಾಕೀನಿ. ಸೊ ನನ್ನ ವಿಡಿಯೋದೊಳಗೂ ಒಂದು ಸೆಪರೇಟ್ ವಿಡಿಯೋ ಮಾಡಿ ನಾನು ತಂಗಿ ಬಗ್ಗೆನೆ ಒಂದು ವಿಡಿಯೋ ಮಾಡಿ ಸಾಧ್ಯ ಆದ್ರೆ ಈ ವಿಡಿಯೋ ಹಾಕಕ್ಕಿಂತ ಮುಂಚೆಗೆ ಹಾಕ್ತೀನಿ. ಪಿಲ್ಯ ಸುಮ್ಬಿಡು, ಟ್ರೈಪಾಡಿಂದ ಮೊಬೈಲ್ ಬಿತ್ತಲ್ಲ, ಮೊಬೈಲ್ ಹಾಳಾಗ್ತದ, ಸುಮ್ ಬಿಡು ಅಂತ ಹೇಳಕತ್ತೀನಿ. ಕಟ್ಟಿಗೆ ತಗೊಂಡ್ ನಿಂದಿರ್ತೀನಿ ವಿಡಿಯೋ ಕಟ್ ಮಾಡಿ. ನಾಟಕ ಮಾಡಬೇಡ, ವಿಡಿಯೋ ಚಾಲು ಇದ್ದಾಗ ಅಂತ ಹೇಳಕತ್ತೀನಿ. ಕೈ ತಾಕಿ ಮೊಬೈಲ್ ಬಿತ್ತಂದ್ರ ಸುಮ್ ಕುಂಡ್ರಬೇಕಪ್ಪ, ಗುಡ್ ಬಾಯ್ ಆಗತ್ತೆ. ಜೀವ ತಿನ್ಬೇಡಿ ಹಿಂಗ ಹೇಳತ್ತೀನಿಲ್ಲ. ಎದಕ್ಕ ಪ್ರೀತಿಯಿಂದ ಹೇಳ್ತೀನಿ ಅಷ್ಟು ಹೇಳ್ತೀನ್ರಿ. ಇಷ್ಟು ಈಗ ಅದು ಮೊಬೈಲ್ ಒಂದರೆ ಅದು ಸ್ಕ್ರೂ ಲೂಸ್ ಐತಿ ನಟ್. ಸೊ ಮತ್ ಅದು ಆ ಕಡೆ ಈ ಕಡೆ ಅದು ಟ್ರೈಪಾಡ್ ಆಗ್ಯಾಡ್ತಪ್ಪ ಅಂದ್ರೆ ಮತ್ ಫೋನ್ ಬೀಳೋ ಚಾನ್ಸ ಬಾಳ ಐತಿ. ಸೊ ಹಾಗಾಗಿ ಅವ್ನಿಗೆ ಬೈಯಾಕತ್ತೀನಿ. ಯಾಕಂದ್ರ ಸುಮ್ನೆ ನಾನು ಮಕ್ಳಿಗೆ ಬೈಯಕ್ ಹೋಗಂಗಿಲ್ಲ. ಹಿಂಗೇನ್ರ ಮಾಡ್ದಾಗ ಅಷ್ಟೇ. ಅದು ಇವಾಗ ಲೈವ್ ಅನ್ನೇ ಐತಿ. ಮತ್ ವಿಡಿಯೋ ಕಟ್ ಮಾಡಿ ಆಮೇಲೆ ದುನಿಯದ ಮಾಡಬಹುದು. ನಂಗೆ ಅದನ್ನ ಇಷ್ಟನೂ ಕೂಡ ಇಲ್ಲ. ಯಾವ ಟೈಮ್ದಾಗ ಅವ್ರು ಮಾಡ್ತಿರ್ತಾರಲ್ಲ ಅದು ಅವ್ರಿಗೆ ಮನವರಿಕೆ ಮಾಡ್ಲೇಬೇಕಾಗ್ತದ ನೋಡ್ರಿ. ವಿಡಿಯೋದಾಗಿರ್ಲಿ, ವಿಡಿಯೋ ಎಂಡ್ ಮಾಡಿದಾಗಿರ್ಲಿ, ಎಲ್ಲಿಗಾರ ಓದಲ್ಲಿರ್ಲಿ, ಬಂದಲ್ಲಿರ್ಲಿ. ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್. ತಲೆ ಭಾಳ ದಿಮ್ಮನತೈತಿ. ಇನ್ನ 2 ವಿಡಿಯೋ ಎಡಿಟಿಂಗ್ ಮಾಡೋದೈತಿ. ಚೂರು ಕಮೆಂಟ್ಸಿಗೆ ರಿಪ್ಲೈ ಕೊಡೋದನ್ನ ಐತಿ. ಇನ್ನ ಯಜಮಾನ್ರು ಎಷ್ಟು ಬರ್ತಾರೋ ನನ್ನ ಹತ್ರ ಗೊತ್ತಿಲ್ಲ. ಅವ್ರು ಬರೋವರೆಗೂ ನನ್ನ ಕೆಲಸ ನಾನು ಮಾಡಿ ಇದು ಹಾಕ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಇಬ್ರಿಗೂ ಹೇಳಲ್ಲ ಅತ್ತಿಗೆ ಮಾಮಗ ಅತ್ಯ ಮಾಮ ನಮ್ಮ ಡ್ರೆಸ್ ಹ್ಯಾಪಿ ಕ್ರಿಸ್ಮಸ್ ದಿವಸಿ ಡ್ರೆಸ್ ಕೊಟ್ಟಿದ್ದಕ್ಕ ಥ್ಯಾಂಕ್ ಯು ಅತ್ತ ಮಾಮ, ಥ್ಯಾಂಕ್ ಯು. ಓಕೆ ರೀ, ಮತ್ತೆ ಸಿಗೋಣ. ಬಾಯ್ 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 ಬಾಯ್. ಲೈಕ್ ಕಮೆಂಟ್.